ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾ ಇದೆ. ಈ ನಡುವೆ ಇಸ್ರೇಲ್ನಲ್ಲಿ ಸಿಲುಕಿರುವಂತಹ 12 ಕನ್ನಡಿಗರು ಅಧ್ಯಯನದ ಪ್ರವಾಸಕ್ಕೆ ಅಂತ ಹೇಳಿ 12 ಕನ್ನಡಿಗರು ಇಸ್ರೇಲ್ಗೆ ತೆರಳಿದ್ರು. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲಿ ಈ ತಂಡ ಸಿಲುಕಿಕೊಂಡಿದೆ. ಒಂದು ವಾರದಿಂದ ಇಸ್ರೇಲ್ನಲ್ಲಿಯೇ ಕನ್ನಡಿಗರ ತಂಡ ಇದೆ. ಶುಕ್ರವಾರ ಬೆಂಗಳೂರಿಗೆ ಇವರು ಅಂದುಕೊಂಡಂತಾಗಿದ್ರೆ ವಾಪಸ್ ಆಗಬೇಕಿತ್ತು. ಈಗ ದಿಢೀರ್ ವಿಮಾನ ಹಾರಾಟವನ್ನು ಇಸ್ರೇಲ್ನಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇಸ್ರೇಲ್ನಲ್ಲಿಯೇ ಉಳಿದುಕೊಂಡು ಬಿ ಬ್ಲ್ಯಾಕ್ NGO ತಂಡ ಈಗ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೆ ಟೋಟಲ್ ಆಗಿ ಇಸ್ರೇಲ್ನಲ್ಲಿ 18 ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಓಕೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಹಿಂದೆ ರಷ್ಯಾ ಉಕ್ರೇನ್ ಸಮರ ಆದಂತಹ ಸಂದರ್ಭದಲ್ಲೂ ಕೂಡ ತತ್ಕ್ಷಣಕ್ಕೆ ಅಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕನ್ನಡಿಗರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಕೆಲಸ ಆಗಿತ್ತು. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ವಿಷಮಗೊಳ್ತಾ ಇದೆ, ಕ್ಷೀಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕನ್ನಡಿಗರನ್ನ, ಅಧ್ಯಯನಕ್ಕೆ ತೆರಳಿರುವಂತಹ ಕನ್ನಡಿಗರನ್ನ ವಾಪಸ್ ಕರೆತರುವಂತಹ ನಿಟ್ಟಿನಲ್ಲಿ ಭಾರತದ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಪ್ರಕಾಶ್? ಪ್ರೇಮ್, ಈಗ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರವಾಸವನ್ನ BPACನ NGOನವರು ಕೈಗೊಂಡಿದ್ರು. ಸೊ ಹಾಗಾಗಿ ಏನು ಇಸ್ರೇಲ್ಗೆ ಕೂಡ ಹೋಗಿದ್ರು. ಅಲ್ಲಿಂದ ಮತ್ತೆ ಏರ್ಪೋರ್ಟ್ಗೆ ಬಂದು ಅಲ್ಲಿ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಸ್ಥಗಿತ ಆಯಿತು. ಸೊ ಹಾಗಾಗಿ ಅವರು ಅಲ್ಲೇ ಉಳಿದುಕೊಂಡಿದ್ದಾರೆ. ಶುಕ್ರವಾರ ಬೆಂಗಳೂರಿಗೆ ಬರಬೇಕಾಗಿತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಈಗಾಗಲೇ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ CM ಮತ್ತು DCM ಅವ್ರಿಗೂ ಕೂಡ ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ತುರ್ತಾಗಿ ಇಲ್ಲಿಗೆ ಕರೆಸ್ಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಕೂಡ ಆರಂಭ ಮಾಡಬೇಕು ಅನ್ನುವಂಥದ್ದು. ಈ ಒಂದು ಅಧ್ಯಯನ ಪ್ರವಾಸಕ್ಕೆ ಹೋದಂತಹ BPACನ ಸದಸ್ಯರ ತಂಡದಲ್ಲಿ KPCCಯ ವಕ್ತಾರರು ಕೂಡ ಒಬ್ರು ಇದ್ರು. ಅವರ ಮೂಲಕವಾಗಿ ರಾಜ್ಯದ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವ್ರಿಗೂ ಕೂಡ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತೆ 18 ಕನ್ನಡಿಗರು ಏನು ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅವರ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಮತ್ತೆ ಈಗ ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಏನಾದರೂ ಓಪನ್ ಆಯಿತು ಅಂದರೆ ವಿಮಾನಗಳ ಹಾರಾಟ ಕೂಡ ಆರಂಭ ಆಗುತ್ತೆ. ಆ ಮೂಲಕವಾಗಿ ಮತ್ತೆ ಭಾರತಕ್ಕೆ ಬರುವಂತಹ ಸಾಧ್ಯತೆಗಳು ಮತ್ತೆ ಅದೆಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಎಲ್ಲಿಯ ತನಕ ಈ ಒಂದು ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಓಪನ್ ಆಗೋದಿಲ್ಲವೋ ಅಲ್ಲಿ ತನಕ ಕೂಡ ಅಲ್ಲೇ ಉಳಿದುಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ಆ ಏರ್ಪೋರ್ಟ್ನ ಸುಮಾರು 1 ಕಿಲೋಮೀಟರ್ ಸಮೀಪವೇ ಒಂದು ಸುರಕ್ಷತೆಯ ಒಂದು ಬಿಲ್ಡಿಂಗ್ ನಲ್ಲಿ ಅಲ್ಲಿ ಇರಿಸಲಾಗಿದೆ. ಕೇವಲ ಕರ್ನಾಟಕದ ಕರ್ನಾಟಕದವರು ಮಾತ್ರ ಅಲ್ಲ, ರಾಜಸ್ಥಾನದ 61 ಮಂದಿ ಕೂಡ ಅಲ್ಲೇ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗ ಅವರು ಕೂಡ ಈಗ ಸುರಕ್ಷಿತವಾಗಿ ಮತ್ತೆ ಭಾರತಕ್ಕೆ ಕರೆಸ್ಕೊಳ್ಬೇಕು ಅಂತ ಹೇಳಿ ಈಗ ಭಾರತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರೇಮ್, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.